ಸುಮತಿ ಸುಮತಿ ರೀ, ನಾನು ಸ್ವಲ್ಪ ಹೊರಗಡೆ ಹೊರಟು ಬಂದ್ಬಿಡ್ತೀನಿ. ನಮ್ಮ ಅಚ್ಚುಗೆ ಹೇಳ್ಬಿಡು. ನಮಸ್ಕಾರ ವೀರಣ್ಣ ಸರ್. ಓ ನಮಸ್ಕಾರ ನಮಸ್ಕಾರ. ವಿಕಾಸ್ ಅವರೇ ಬನ್ನಿ. ನಮಸ್ಕಾರ. ಏನಿದು ವಿಶೇಷ? ನೀವು ನಮ್ಮನೆಗೆ? ಅರ್ಚನಾ ಅವ್ರು ಇಲ್ಲ? ಇದ್ದಾಳೆ. ಬಾ ಇಲ್ಲಿ. ಅಚ್ಚು, ಅಮ್ಮ ಅಚ್ಚು, ಹಾ ಅಣ್ಣ. ವಿಕಾಸ್ ಬಂದಿದ್ದಾರೆ ನೋಡ್ಕೊಂಡ ನೀನ್ ನೋಡಕ್ಕೆ. ಓ ಹಾಯ್ ವಿಕಾಸ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ತಗೊಳ್ಳಿ. ನಿಮ್ಮ ಎಂಗೇಜ್ಮೆಂಟ್ಗೆ ಬರಕ್ಕಾಗ್ಲಿಲ್ವಲ್ಲ, ದಯವಿಟ್ಟು ಕ್ಷಮಿಸಿ. ಹಾಗಾಗಿ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಸರಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ತಗೋಪ. ಏನು ಈ ತರ ಗಿಫ್ಟ್ ಎಲ್ಲ ತಗೊಂಡ್ ಬಂದ್ಬಿಟ್ರೆ ಮದ್ವೆಗೆ ಚಕ್ಕರ್ ಹಾಕ್ಬಿಡೋಣ ಅಂತನಾ? ಅಯ್ಯಯ್ಯೋ, ಆ ಥರ ಎಲ್ಲ ಏನಿಲ್ಲ. ನೀವ್ಯಾಕೆ ಹಾಗೆ ತಿಳ್ಕೊತೀರಾ? ಮತ್ತೆ ಇದ್ದಕ್ಕಿದ್ದ ಹಾಗೆ ಬಂದು ಈ ತರ ಎಲ್ಲ ಗಿಫ್ಟ್ ಕೊಡೋದಂದ್ರೇನು? ಹಾ, ನಿಜ ಹೇಳಬೇಕು ಅಂದರೆ ನಿಮಗೇನು ಗಿಫ್ಟ್ ಕೊಟ್ಟರು ಕಡಿಮೆನೆ. ಯಾಕೆಂದ್ರೆ ನನ್ನ ಬದುಕಲ್ಲಿ ಅಂತ ದೊಡ್ಡ ಗಿಫ್ಟ್ ಕೊಟ್ಟಿದ್ದೀರಾ ನೀವು. ನನ್ನ ಸುಕೃತನ ನನಗೆ ಮತ್ತೆ ವಾಪಸ್ ಕೊಟ್ಟಿದ್ದೀರಾ. ಅದನ್ನೆಲ್ಲ ನಾನು ಮರೆಯಕ್ಕಾಗತ್ತಾ? ಆದರೆ ನಂಗೊಂದು ಚಿಕ್ಕ ಅನುಮಾನ ಇದೆ. ನಾನು ನಿಮ್ಮನ್ನ ಶಾಂತಿ ಅಂತ ಕರೆಯೋದ, ಅರ್ಚನಾ ಅಂತ ಕರಿಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ. ನಾನು ನಿಮ್ಮದಕ್ಕೆ ಎಷ್ಟೋ ವರ್ಷದಿಂದ ನಿನ್ನ ಅರ್ಚನಾ ಅಂತ ಬಾಯಿ ತುಂಬ ಕರೆದು ಬಿಟ್ವಾ. ಆದ್ರೆ ಅವರುಗಳು ನಿಶ್ಚಿತಾರ್ಥ ಆಗ್ತಿದ್ದ ಹಾಗೆ ನಿನ್ನ ಶಾಂತಿ ಅಂತ ಕರೆದ್ರು ನೀನೇನು ಹೇಳಲೇ ಇಲ್ವಲ್ಲ ಕಂದ. ನೀವೇನೇ ಕರೆದ್ರು ನೀವ್ ಕರೆಯೋದ್ ನಿಮಗ್ ಸೇರಿದ್ದು. ಆದ್ರೆ ಒಂದಂತೂ ಸತ್ಯ, ಶಾಂತಿನೇ ನಾನೇ. ಎಷ್ಟು ಬುದ್ಧಿವಂತಿಕೆಯಿಂದ ಉತ್ತರ ಚೆನ್ನಾಗಿ ಕೊಡ್ತಿದ್ದಾಳೆ. ಶಾಂತಿ ಅಂತಾನೆ ಹೇಳ್ತಿದ್ದಾಳೆ, ನಾನೇ ಅಂತಾನೂ ಹೇಳ್ತಿದ್ದಾಳೆ. ಏನೇ ಆಗಿರಲಿ, ನೀವು ಅರ್ಚನಾದ್ರೂ ಆಗಿರಿ ಅಥವಾ ಶಾಂತಿ ಆದ್ರೂ ಆಗಿರಿ, ಈ ನಿಮ್ಮ ರೂಪ ಇದೆಯಲ್ಲ ನನ್ನ ಬದುಕಲ್ಲಿ ತುಂಬಾ ಬದಲಾವಣೆ ತಂದಿದೆ. ಸುಕೃತಂಗ್ ದ್ರೋಹ ಮಾಡೋದಕ್ಕೆ ನಿಮ್ಮ ಮನಸ್ಸಾದ್ರೂ ಹೇಗ್ ಬಂತು? ನೀವು ಕಾರಣ ಇಲ್ಲದೆ ನನ್ನ ಕೆಣಕ್ತಿದ್ದೀರಾ. ನೀವು ತುಂಬಾ ಕಷ್ಟಪಡ್ತೀರಾ, ನೋಡ್ತಾ ಇರಿ. ಬೆಳಿಗ್ಗೆಯಿಂದ ಸಂಜೆ ತನಕ ಶಾಂತಿ ನಿಮ್ ಜೊತೆ ಇರೋ ತರ ಮಾಡಿ, ಯಾವ್ದು ಸರಿಯಾದ ಸಮಯ ಅಂತ ನೋಡ್ಕೊಂಡು ಅವಳ ಗಂಡನ ಹತ್ರ ಫಿಟ್ಟಿಂಗ್ ಇಟ್ಟು ನಿಧಾನವಾಗಿ ಗಂಡ ಹೆಂಡತಿನ ದೂರ ಮಾಡ್ಬಿಡ್ಬೋದು. ಈ ಮನೆಗೆ ಅಳಿಯಾಗಿ ಬಂದಿರೋ ನೀನು ಈ ತರ ಎಲ್ಲ ಮಾಡ್ತಿದ್ಯಾ? ಸರಿ ಅನ್ಸುತ್ತಾ ನಿಂಗೆ? ಹೀಗೆಲ್ಲ ಮಾಡಿದ್ರೆ ನಿಂಗೆ ಯಾರಾದ್ರೂ ಬೆಲೆ ಕೊಡ್ತಾರಾ? ನಿಮ್ ಜೀವನ ಬದಲಾಗೋದಿಕ್ಕೆ ಶಾಂತಿಯವ್ರೇನಾದ್ರೂ ಮಾಡಿರ್ಬೋದೇನೋ. ಆದ್ರೆ ನಾನೇನ್ ಮಾಡ್ದೆ ವಿಕಾಸ್? ಅಷ್ಟು ದೊಡ್ಡ ಉಪಕಾರ ಮಾಡಿ ಏನೂ ಮಾಡಿಲ್ಲ ಅಂತ ಹೇಳ್ತಿದ್ರಲ್ಲ ಅರ್ಚನಾ ಅವ್ರೆ. ನಾನು ಹೇಳದ್ನಲ್ಲ, ನೀವು ಬರೋದು ಒಂದು ದಿನ ತಡ ಆಗಿದ್ರು ನಾನು ಜೀವಂತವಾಗಿರ್ತಿದ್ನೋ ಇಲ್ವೋ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆ ಶಾಂತಿ ಅವ್ರು ಮಾಡಿದ್ದಕ್ಕೂ ನೀವು ಮಾಡಿದ್ದಕ್ಕೂ ಅಂತ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ನೀವಿಬ್ರು ನನ್ನ ಬದುಕನ್ನ ಬದಲಾಯಿಸಿದ್ರಿ. ಪರವಾಗಿಲ್ಲ ವಿಕಾಸ್ ಅವರೇ, ನಿಮಗೆ ನೆನಪಿನ ಶಕ್ತಿ ತುಂಬಾ ಇದೆ. ಹೇಗ್ ಸರ್ ಮರೆಯಕ್ಕಾಗತ್ತೆ? ನನ್ನ ಬದುಕನ್ನ ಬದಲಾಯಿಸಿದವ್ರು ಇವರು. ನಂದೊಂದು ರಿಕ್ವೆಸ್ಟ್ ಇದೆ, ನಡೆಸ್ಕೊಡ್ತೀರಾ? ಹೇಳಿ, ಏನದು? ನಾನು ನಿಮ್ಮನ್ನ ಅಕ್ಕ ಅಂತ ಕರಿಬೋದಾ? ಕಾಫಿ ತುಂಬಾ ಚೆನ್ನಾಗಿದೆ ಸಿಸ್ಟರ್. ಬರ್ತೀನಿ ಸಿಸ್ಟರ್. ಸುಮ್ನೆ ಮಾತಿಗೆ ಮಾತ್ರ ಸಿಸ್ಟರ್ ಅಂತ ಕರಿತಿದ್ಯಲ್ವಾ ನೀನು? ಆದ್ರೆ ನಿನ್ ಮನ್ಸಲ್ಲಿ ಬೇರೆನೇ ಲೆಕ್ಕಾಚಾರ ಇದೆ. ನನಗೆ ನಿಮ್ ತಮ್ಮನ ಸ್ಥಾನ ಕೊಡ್ತೀರಾ? ಖಂಡಿತವಾಗ್ಲೂ ಒಪ್ಕೋತೀನಿ. ನನಗೂ ಅವಾಗ ಅನ್ಸಿದೆ ಅಕ್ಕನೂ ತಮ್ಮನೋ ಇರ್ಬೇಕಿತ್ತು ಅಂತ. ಈ ಅಣ್ಣ ತಂಗಿ ಅಕ್ಕ ತಮ್ಮ ಅಂದ್ರೆ ಅದ್ರ ಬಾಂಡಿಗೆ ಬೇರೆ ತರ ಇರುತ್ತಲ್ವಾ? ನೋಡಿ, ಈಗ ನೋಡಿ ನನ್ ಪಕ್ಕದಲ್ಲಿ ನಮ್ಮಣ್ಣ ಹೇಗ್ ಕೂತಿದ್ದಾನಂತ. ಅವನು ಬರೀ ನನಗಣ್ಣ ಅಷ್ಟೇ ಅಲ್ಲ,
ಅವನ್ ಮುಂದೆ ಹೊಗಳಕ್ಕೆ ನನಗೇನೋ ಮುಜುಗರ ಆಗತ್ತೆ. ನಿಮ್ಮಿಷ್ಟ ವಿಕಾಸ್, ನಿಮಗೆ ಹೇಗ್ ಕರಿಬೇಕು ಅನ್ಸುತ್ತಾ ಹಾಗೆ ಕರೀರಿ, ಓಕೆ? ಆದ್ರೆ ನಂದೊಂದು ರಿಕ್ವೆಸ್ಟ್ ಇದೆ. ಏನ್ ಹೇಳಿ ಸಾರಿ, ಏನ್ ಹೇಳಿ ಅಕ್ಕ? ಯಾವುದೇ ಕಾರಣಕ್ಕೂ ನಮ್ ಸುಕ್ಕುಗೆ ಮತ್ತೆ ಮೋಸ ಮಾಡಕ್ ಹೋಗ್ಬೇಡಿ, ಅವಳಿಂದ ದೂರ ಆಗ್ಬೇಡಿ. ಇನ್ಮೇಲೆ ನಿಮ್ ಬದುಕಲ್ಲಿ ಎಲ್ಲ ಒಳ್ಳೇದಾಗತ್ತೆ. ಅವಳ ಜೊತೆ ಸಂತೋಷವಾಗಿರಿ. ಖಂಡಿತ, ನಿಜವಾಗ್ಲೂ ನೀವು ಹೇಳ್ದಂಗೆ ಕೇಳ್ತೀನಿ. ನಾನು ಹೋಗಿ ಬರ್ತೀನಿ. ವೀರಣ್ಣವ್ರೆ, ಸರಿಪ್ಪ, ನಾನಿನ್ನು ಹೋಗಿ ಬರ್ತೀನಿ. ಮದುವೆಲಿ ಏನೇ ಕೆಲಸಗಳಿದ್ರು ನನಗೆ ಹೇಳಿ, ಆ ರೂಪದಲ್ಲಾದ್ರೂ ನನ್ನ ಋಣ ತೀರಿಸ್ತೀನಿ. ಸರಿಪ್ಪ, ಆಗ್ಲಿ. ಖಂಡಿತ ಹೇಳ್ತೀನಿ ನೋಡ್ ಪಾಪ. ಬರ್ತೀನಿ. ನೋಡೋದ್ಯಾ ಸುಮತಿ, ನಮ್ಮ ಅಚ್ಚು ಎಷ್ಟು ಬದಲಾಗ್ಬಿಟ್ಟಿದ್ದಾಳೆ ಅಂತ. ಚೆಲ್ಲಾಟ ತುಂಟಾಟ ತರಲೆ ಮಾಡ್ತಿದ್ದ ಅಚ್ಚುನ ಇವಳು ಯಾವ ಮನೆಗೆ ನಮ್ಮ ಅಚ್ಚು ಕಾಲಿಡ್ತಾ ಇದ್ದಾಳೋ ಆ ಮನೆಯಿಂದ ಒಬ್ಬ ವ್ಯಕ್ತಿ ಬಂದು ನನ್ನನ್ನು ನಿಮ್ಮ ತಮ್ಮನಾಗಿ ಸ್ವೀಕಾರ ಮಾಡ್ತೀರಾ ಅಂತ ಕೇಳುವಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದಾಳೆ ಅಲ್ವಾ? ನಿಮ್ ಮಾತು ನಿಜ. ನಾವ್ ಯಾವಾಗ್ಲೂ ಮಕ್ಕಳನ್ನ ಮಕ್ಕಳ ತರನೇ ನೋಡ್ತೀವಲ್ಲ, ಅದಕ್ಕೆ ನಮಗ್ ಗೊತ್ತಾಗಲ್ಲ. ಆಮೇಲೆ ನಮ್ಮ ಅಚ್ಚುಗೂ ಆ ಶಾಂತಿ ನಿವಾಸಕ್ಕೂ ಏನೋ ಸಂಬಂಧ ಇದೆ ರೀ. ಅದಕ್ಕೆ ನೋಡಿ, ಆ ದೇವ್ರು ನಮ್ಮ ಮನ್ಸನ್ನೂ ಬದಲಾಯಿಸಿದ್ರು. ಆ ಮನೆ ಸೊಸೆಯಾಗಿ ಕಳಿಸ್ಕೊಡಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇವಳು ಆ ಮನೆ ಸೊಸೆ, ಶಾಂತಿ ನಿವಾಸದ ರಾಣಿ. ಈ ಮನೇಲಿ ಸ್ವಲ್ಪ ದಿವಸ ಅಜ್ಞಾತವಾಸ ಅನುಭವಿಸಿದಾಳೆ ಅಷ್ಟೇ. ಖಂಡಿತ ನಿಜ ಸುಮ. ಇದೆಲ್ಲ ಹೀಗೆ ನಡಿಬೇಕು ಅಂತ ಭಗವಂತ ಯಾವತ್ತೂ ನಿರ್ಧಾರ ಮಾಡಿಬಿಟ್ಟಿದ್ದಾನೆ. ಅದು ನಮಗೆ ಸ್ವಲ್ಪ ಲೇಟಾಗಿ ತೋರಿಸ್ತು ಅಷ್ಟೇ. ಇಲ್ಲಾಂದ್ರೆ ಎಲ್ಲಿ ನಮ್ಮೂರು, ಎಲ್ಲಿ ಬೆಂಗಳೂರು, ಎಲ್ಲಿ ನಾವು, ಎಲ್ಲಿ ಶಾಂತಿ ನಿವಾಸ? ನಮ್ಮನೆ ಮಗು ಯಾಕೆ ಆ ಮನೆಗೆ ಹೋಗ್ಬೇಕು, ಹೊಂದ್ಕೋಬೇಕು ಅಲ್ಲ? ಏನೋ ಇದೆಲ್ಲ ಆ ದೇವರಾಟನೇ. ನಿಜ ಅಲ್ವ ಅಮ್ಮ ಅಚ್ಚು? ಹೌದಣ್ಣ, ಇದೆಲ್ಲ ಒಂಥರ ನಿಜವಾಗ್ಲೂ ದೇವ್ರಾಟನೇ. ನಿನ್ನಿಂದನೇ ಅಣ್ಣ ನಾನಿವತ್ತು ಈ ಮಟ್ಟದಲ್ಲಿರೋದು. ಅಮ್ಮ, ಏನಮ್ಮ ಹ? ಯಾಕೇನೋ ಒಂಥರ ಮಾತಾಡ್ತಾ ಇದೀಯಾ? ಏನಿಲ್ಲ, ಮದ್ವೆ ಅಂದ ತಕ್ಷಣ ನೀನ್ ನನ್ನ ರೋಷನ್ ಮನೆಯಿಂದ ಬಿಡಿಸಿ ಕರ್ಕೊಂಡ್ ಬಂದ್ಯಲ್ಲ, ಯಾಕೋ ಸಡನ್ ಆಗಿ ನೆನ್ಪಾಯ್ತು. ಅಮ್ಮ, ನೀನ್ ಏನಮ್ಮ ಇಂಥ ಶುಭ ಸಂದರ್ಭದಲ್ಲಿ ಅದನ್ನೆಲ್ಲ ಯಾಕೆ ಜ್ಞಾಪಿಸ್ಕೋತೀಯ ನೀನು? ಬಿಟ್ಟು ಬಿಡು, ಮರ್ತು ಬಿಡು. ನಾನು ಸ್ವಲ್ಪ ಹೊರಡೋಡ್ ಬರ್ತೀನಿ. ಹುಷಾರ್.